ಮಾನವನು ಪ್ರಪಂಚದಲ್ಲಿ ಎಂಥ ಭಾಗ್ಯವನ್ನಾದರೂ ಪಡೆಯಬಹುದು. ಬೆಳ್ಳಿ ಬಂಗಾರ ತರಬಹುದು, ಮನಸ್ಸು ಮಾಡಿದೆ ಪಂಚಾಮೃತವನ್ನೇ ತಂದು ಕುಡಿಯಬಹುದು, ಸುಖ ಬಯಸಿದರೆ ಸುರ ಸುಂದರಿಯನ್ನು ತಂದು ಹೆಂಡತಿಯನ್ನಾಗಿ ಮಾಡಿಕೊಳ್ಬಹುದು. ಆದರೆ ತಂಗಿ ಎಂಬ ಭಾಗ್ಯ ಪಡೆಯಲು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಆ ಪುಣ್ಯದ ಫಲಕ್ಕಾಗಿ ಪಡೆದ ನನ್ನ ತಂಗಿಗೆ ಹಗಲು ರಾತ್ರಿ ಅಲೆದಾಡಿದರು ಒಂದು ವರ ಕೈ ಹಿಡಲು ಮುಂದೆ ಬರ್ತಾ ಇಲ್ಲ. ಏನು ಮಾಡಲಿ? ಯಾರಲ್ಲಿ ಹೋಗಿ ಮೊರೆ ಇಡಲಿ? ಯಾರಲ್ಲಿ ಹೋಗಿ ಹಣ ಕೇಳಿ ತಂದು ನನ್ನ ತಂಗಿಯ ಮದುವೆ ಮಾಡಲಿ? ನನಗಿರುವಳು ಒಬ್ಬಳು ತಂಗಿ. ಒಬ್ಬಳು ತಂಗಿಗೆ ಮದುವೆ ಮಾಡದ ಮೂರ್ಖ ನಾನಾದರೆ ನಮ್ಮ ಚಿಂತೆ ನನ್ನನ್ನು ಕಾಡ್ತಾ ಇದೆ ದೇವಾ, ನನ್ನನ್ನು ಕಾಡ್ತಾ ಇದೆ. ಯಾರು? ಶಿವಾನಂದ. ಇದೇನು ನಡು ಬೀದಿಯಲ್ಲಿ ನಿಂತು ಭಿಕ್ಷುಕನ ಹಾಗೆ ನಿಟ್ಟಿಸಲು ಬಿಡುತ್ತಿರಲಿಲ್ಲ. ಏನಾಯ್ತು ಶಿವು? ಏನಿಲ್ಲ ಸೋಮು. ಏನು ಇಲ್ಲ ಅಂತ ನೀನು ಹೇಳಿದ್ರು ಕೂಡ ನಿನ್ನ ಮುಖ ನೋಡಿದರೆ ಯಾವುದೋ ಒಂದು ಭಯಂಕರ ತಾಪದಿಂದ ತಲ್ಲಣಗೊಂಡಂತೆ ಸ್ಪಷ್ಟಪಡಿಸುತ್ತಿದೆ. ಮಾನವನಿಗಿರಬೇಕಾದ ಸಹಜ ಚಿಂತೆಗಳೇ ನನ್ನಲ್ಲಿವೆ ಸೋಮು. ಎಲ್ಲರಿಗಿರುವ ಸರ್ವ ಸಾಮಾನ್ಯ ಚಿಂತೆಗಳು ನಿನ್ನಲ್ಲಿದ್ದರೆ ನೀನೆಷ್ಟು ಕಾಂತಿಹೀನಾಗುತ್ತಿರಲಿಲ್ಲ. ನಾನು ನಿನ್ನ ಸ್ನೇಹಿತನಲ್ಲ, ಸಹೋದರ ಅಂತ ತಿಳಿದು ವಿಷಯ ಏನಂತ ಹೇಳು ಶಿವು. ಸೋಮು, ನಮಗೆ ಜನ್ಮ ಕೊಟ್ಟ ಮಾತೆಯರು ಬೇರೆ ಬೇರೆ ಆಗಿರಬಹುದು, ಆದರೆ ನಾವಿಬ್ಬರು ಒಂದೇ ತಾಯಿಯ ಒಡಲಲ್ಲಿ ಹುಟ್ಟಿ ಬಂದ ಅಣ್ಣ ತಮ್ಮಂದಿರಂತೆ ಒಂದಾಗಿ ಚಂದಾಗಿ ಬೆಳೆದು ದೊಡ್ಡವರಾದೆವು. ಆದರೆ ನೀನು ಬರಬರ್ತಾ ಶ್ರೀಮಂತರ ಸುಪ್ಪತ್ತಿಗೆ ಸುಕುಮಾರನಾದೆ, ನಾನು ದರಿದ್ರ ದೇವಿಯ ದಾಸನಾದೆ. ಶ್ರೀಮಂತರ ಸುಪುತ್ರನಾದ ನೀನು ತಿಲ ಮಾತ್ರ ಸೊಕ್ಕಿಲ್ಲದೆ ನನಗೆ ಅನೇಕ ಸಲ ಸಹಾಯ ಸಹಕಾರವನ್ನು ಮಾಡಿರುವೆ. ನನ್ನ ಮೈ ಮೇಲಿನ ಹರಕು ಬಟ್ಟೆಯನ್ನು ಕಂಡು ನಿನ್ನ ಮೈ ಮೇಲೆ ಹೊಸ ಬಟ್ಟೆಯನ್ನೇ ಕೊಟ್ಟು ನನಗೆ ಸಹಾಯ ಮಾಡಿರುವೆ. ನನ್ನ ಶಾಲಾ ಕಾಲೇಜ್ ಸಮಯದಲ್ಲಿ ಪಠ್ಯ ಪುಸ್ತಕ ಅಂತ ಕಷ್ಟ ಬಂದಾಗ ನನ್ನ ಕೈ ಹಿಡಿದು ಕಾಪಾಡಿರುವೆ. ಆದರೆ ಇಂದಿನ ಕಷ್ಟವನ್ನು ಕಡಿದಾಗಲು ಸಾಧ್ಯವಿಲ್ಲ ಸೋಮು, ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಎಂಬ ಸಂತಾಪದ ಮಾತನಾಡಬೇಡ. ಮನುಷ್ಯನಿಗೆ ಸಹಾಯ ಮಾಡದೆ ಯಾರಿಗೆ ಸಹಾಯ ಮಾಡದೆ? ನಿನಗೆ ಬಂದಿರುವ ಕಷ್ಟ ಯಾವುದಂತ ಮುಚ್ಚಿಡದೆ ನನ್ನೆದುರು ಬಿಚ್ಚಿ ಹೇಳು ಶಿವು. ಸೋಮು, ಕುತ್ತಿಗೆಗೆ ಬಂದ ಕಠೋರ ಕಷ್ಟವನ್ನು ನಿನ್ನೆದುರು ಹೇಳಲು ನನ್ನ ಮನಸ್ಸು ಒಪ್ತಾ ಇಲ್ಲ ಸೋಮು. ನಿಜ ಸಂಗತಿ ಹೇಳದಿದ್ದರೆ ನಾನೇ ಆಗಿದೆ ನಿನಗೆ. ತಂಗಿ ಎಂಬ ಭಾಗ್ಯ ಪ್ರತಿಯೊಂದು ಮಾನವರಿಗೆ ಅತಿ ಅಮೂಲ್ಯವಾದ ಕಾಣಿಕೆಯಲ್ಲವೇ? ಆ ಭಾಗ್ಯ ನೀನು ಪಡೆದಂತೆ ನಾನು ಪಡೆದುಕೊಂಡು ಬಂದಿರುವಲ್ಲ. ಪಡೆದು ಬಂದ ತಂಗಿಗೆ ಪರಮಾನಂದವನ್ನುಂಟು ಮಾಡುವುದು ಪ್ರತಿಯೊಂದು ಅಣ್ಣನ ಕರ್ತವ್ಯ ಅಲ್ಲವೇ? ನೀನು ಕೂಡ ನಿನ್ನ ತಂಗಿಗೆ ಏನು ಕಡಿಮೆ ಮಾಡಿದೆ ಅಂತ ಈ ತರ ಮಾತನಾಡುತ್ತಿರುವೆ ಶಿವು. ಕಡಿಮೆ ಮಾಡದೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿನ ಮುದ್ದಾಗಿ ನನ್ನ ತಂಗಿಯನ್ನು ಬೆಳೆಸಿದ್ದೇನೆ. ಆದರೆ ಬಡತನ ಎಂಬ ಭಯಂಕರ ಕಷ್ಟದಿಂದ ಸಂಕಟ ಪಡುತ್ತಿರುವ ನನ್ನ ತಂಗಿಗೆ ಸಂತೈಸುವ ಧೈರ್ಯ ನನಗಿಲ್ಲ ಸೋಮು, ನನಗಿಲ್ಲ. ಕನ್ಯಾ ಪರೀಕ್ಷಕರಾಗಿ ಬಂದವರು ಕೈ ತುಂಬ ವರದಕ್ಷಿಣೆ ಕೇಳಿ ಕೈಲಾಗದ ನಮ್ಮನ್ನು ಬಾಯಿಗೆ ಬಂದಂತೆ ಜರಿದು ನಮ್ಮಪ್ಪನ ಪ್ರಾಣವನ್ನೇ ಹಿಡಿಬಿಟ್ಟಿದ್ದಾರೆ ಸೋಮು, ನಮ್ಮಪ್ಪನ ಪ್ರಾಣವನ್ನೇ. ನಿಮಗೆ ಇದ್ಯಾವ ತ್ರಾಸವೇ ಬೇಡ ಅಂತ, ನಿಮಗಿದ್ಯಾವುದು ತ್ರಾಸವೇ ಬೇಡ ಅಂತ ನನ್ನ ತಂಗಿ ಆತ್ಮಹತ್ಯೆಗೂ ಸಿದ್ಧವಾಗಿದೆ ಸೋಮು. ಅದಕ್ಕಾಗಿ ಮನನೊಂದು ನಾನು ನನ್ನ ತಂಗಿಯ ಹೊರ ಶೋಧವಾಗುವವರೆಗೂ ಹನಿ ನೀರು ಸಹ ಮುಟ್ಟುವುದಲ್ಲ ಅಂತ ಪ್ರತಿಜ್ಞೆ ಮಾಡಿ ಮನೆಯಿಂದ ಬಂದರು. ಪ್ರತಿಜ್ಞೆ ಮಾಡಿ ಮನೆ. ಎಷ್ಟು ದಿವಸ ಆದರೂ ಈ ವಿಷಯ ನನ್ನೆದುರು ಏಕೆ ಹೇಳಿಲ್ಲ? ನಿಮ್ಮ ತಂದೆಯವರು ತೀರಿಕೊಂಡು ಇನ್ನು 1 ತಿಂಗಳು ಸಹ ಕಳೆದಿಲ್ಲ. ಅಂಥದ್ರಲ್ಲಿ ಈ ವಿಷಯ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ನೋವು ಮಾಡೋದಂತ ಹೇಳಿಲ್ಲ ಸೋಮು. ನೋಡಿ, ಸತ್ತ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲೆಂದೇ ನಿಮ್ಮಂಥವರಿಗೆ ಸಹಾಯ ಮಾಡುವುದೇ ನನ್ನ ಜೀವನದ ಮುಖ್ಯ ಗುರಿ. ಹಣದ ರಾಶಿಯಲ್ಲಿ ಹೊರಳಾಡಿ ಬಣ್ಣದ ಮನೆ ಕಟ್ಟಿದರೂ ಕೂಡ ಒಂದು ಹೆಣ್ಣನ್ನು ಹೆಂಡತೆಯನ್ನಾಗಿ ಮಾಡಿಕೊಳ್ಳಲು
ಅಪಾರ ಹಣವನ್ನು ವರದಕ್ಷಿಣೆ ರೂಪದಲ್ಲಿ ಕೇಳುತ್ತಿರುವ ಆಶಬುರ್ಕ ಶ್ರೀಮಂತರ ಮನೆತನ ಎಂದು ಮುಂದಾಗಲಾರದು, ಎಂದು ಮುಂದಾಗಲಾರದು. ಅಂತವರಿಗೆ ಆ ಬಡ ಕನ್ಯಾಮಣಿಗಳ ಕಠೋರ ಶಾಪ ತಟ್ಟದೆ ಬಿಡಲಾರದು, ತಟ್ಟದೆ ಬಿಡಲಾರದು. ಹೊಟ್ಟೆ ಕಿಚ್ಚಿಗೆ ಒದರಿಕೊಂಡ್ರೆ ನಮಗೆ ತ್ರಾಸ ವಿನಃ ಅಂತ ಶ್ರೀಮಂತರು ಸರ್ವನಾಶವಾಗುವಂತೂ ಸಾಧ್ಯವಿಲ್ಲ ಸೋಮು, ಸಾಧ್ಯವಿಲ್ಲ. ಸಾಧ್ಯವಿದೆ ಶಿವು, ಸಾಧ್ಯವಿದೆ. ನಿನ್ನ ತಂಗಿಯನ್ನು ನೋಡಲು ಬಂದವರು ಯಾವ ಆಸೆಗೋಸ್ಕರ ಅವಳನ್ನು ತಿರಸ್ಕರಿಸಿ ಹೋದರು ಆ ಆಸೆಯ ಕುಡಿಯನ್ನೇ ಕತ್ತರಿಸಿ ಹಾಕಲು ನಾನು ಕಂಕನ ಬದ್ಧನಾಗಿ ಹೋರಾಡುವೆ. ಅಂದರೆ ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನಿನ್ನ ಕಡೆಯಿಂದ ಒಂದು ದುಡ್ಡು ಕೂಡ ಪಡೆಯದೆ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮಡದಿಯನ್ನಾಗಿ ಸ್ವೀಕರಿಸುತ್ತೇನೆ. ನಿಜವಾಗಿಯೂ ನೀ ವಿಷಯ ಹೇಳುತ್ತಿರುವೆಯೋ ಅಥವಾ ಅಪಹಾಸ್ಯ ಮಾಡ್ತಿರುವೆಯೋ? ಏನು ಶಿವ, ಅಪಹಾಸ್ಯ ಮಾಡಲು ನನ್ನನ್ನು ನೀಚ ವರ್ಗದ ನರಪಿಶಾಚ ಎಂದು ತಿಳಿದುಕೊಂಡ್ರೇನು? ನೋಡು, ನಿನಗೆ ವಚನ ಕೊಟ್ಟು ಕೇಳ್ತಾ ಇದ್ದೇನೆ. ನಿನ್ನ ತಂಗಿಯ ಕೈ ಹಿಡಿದು ನನ್ನ ಧರ್ಮ ಪತ್ನಿಯ ಸ್ಥಾನದಲ್ಲಿರಿಸಿ ದೇವತೆ ದೇವತೆಯಂತೆ ಕಾಣ್ತೇನೆ ಕಣೋ. ತೆಗೆದುಕೋ ಈ ಹಣ, ಬೇಗ ಮನೆಗೆ ಹೋಗಿ ಶೀಘ್ರವಾಗಿ ನಿನ್ನ ತಂಗಿಯ ಮದುವೆ ಸಿದ್ಧತೆ ಮಾಡಿಬಿಡು. ನಾನು ಸ್ವಪ್ನದಲ್ಲಿರುವನು ಅಥವಾ ಸತ್ಯವಾಗಿ ಈ ವಿಷಯ ಕೇಳುತ್ತಿರುವೆನು? ಒಂದು ಅರ್ಥವಾಗ್ತಿಲ್ಲ ಸೋಮು, ಒಂದು ಅರ್ಥವಾಗ್ತಾ ಇಲ್ಲ. ಸತ್ಯವಾಗಿಯೂ ನಿನ್ನ ಕನಸು ನನಸಾಯ್ತೆಂದು ತಿಳಿದು ಇನ್ನು ಮುಂದೆ ಕಂಜೀರು ಹಾಕದೆ ಕುಲು ನಗುತ್ತಾ ನಿನ್ನ ಬಲವಾದ ಆಸೆ ಈಡೇರುತ್ತೆಂದು ಕೂಗಿ ಕೂಗಿ ಹೇಳು. ನೋಡು, ನೀನು ಈಗ ಬೇಗ ಮನೆಗೆ ಹೋಗು. ನಾನು ಮನೆಗೆ ಹೋಗಿ ನನ್ನ ತಾಯಿ ಮತ್ತು ಸೋದರ ಮಾವನಿಗೆ ವಿಷಯ ತಿಳಿಸಿ ಮುಂದಿನ ಕಾರ್ಯ ಕೈಗೊಳ್ಳುತ್ತೇನೆ. ಸೋಮು, ಸೋಮು, ನೀನು ನಮ್ಮ ಪಾಲಿನ ದೇವರಪ್ಪ, ನಮ್ಮ ಪಾಲಿನ ದೇವರು. ದೇವರೆಂಬ ದೊಡ್ಡ ಹೆಸರನ್ನು ಪಡೆದು ನಮ್ಮಂತ ದರಿದ್ರ ಸರವನ್ನು ಕೇಳದೆ ಶ್ರೀಮಂತರ ಬೆನ್ನೆಲುಬು ಅಡಗಿದ ಆ ಭಗವನಿಗೆ ಪೂಜೆ ಮಾಡುವುದಕ್ಕಿಂತ ನಿನ್ನಂತ ದೇವಮಾನವ ಕಾಲಿಗೆ ಎರಗಿದ್ರೆ ಅದೇ ನಮಗೆ ಸದ್ಗತಿಯಪ್ಪ, ಅದೇ ನಮಗೆ ಸದ್ಗತಿ. ಅತಿಯಾದ ಸಂತೋಷ ಮುಂದೆ ಅನಾಹುತಕ್ಕೆ ಕಾರಣವಾದಿತ್ತು. ಇರಲಿ, ನೀನು ಈಗ ಮೊದಲು ಮನೆಗೆ ಹೋಗು. ಮನೆಗೆ ಹೋಗಿ ನಿನ್ನ ತಂಗಿ ಮತ್ತು ತಂದೆಗೆ ವಿಷಯ ತಿಳಿಸು, ಅವರು ಆನಂದ ಪಡಲಿ. ನಾನು ಮನೆಗೆ ಹೋಗಿ ನನ್ನ ತಾಯಿ ಮತ್ತು ಸೋದರ ಮಾವನಿಗೆ ವಿಷಯ ತಿಳಿಸುತ್ತೇನೆ. ನಡೆ ಹೋಗೋಣ. ಆಯ್ತು.